ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಇವತ್ತಿನ ರೆಸಿಪಿ ಪನ್ನೀರ್ ರಾಜ್ಮಾ ಮಸಾಲ. ಫಸ್ಟ್ ಸ್ಟೆಪ್, ಪನ್ನೀರ್ ಮಾಡೋಕ್ಕೆ 1 ಲೀಟರ್ ಹಾಲು ತಗೋಬೇಕು. ಸೊ ಹಾಲನ್ನ ಕುದಿಸ್ಬೇಕು. ಹಾಲು ಕುದಿಯುವಾಗ 1 ನಿಂಬೆಹಣ್ಣ ಹಿಂಡಬೇಕು. ನೆಕ್ಸ್ಟ್, ಸೊ 1 ಕಪ್ ರಾಜ್ಮಾ ತೊಗೊಂಡಿದ್ದೀನಿ ನಾನು, ರಾತ್ರಿ ನೆನೆಸಿಟ್ಟಿರೋದು. ಸೊ ಅದನ್ನು ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡಿ ಬೇಯಿಸ್ಕೋಬೇಕು. ಸೊ ಇಲ್ಲಿ ಆಲ್ರೆಡಿ ಪನ್ನೀರ್ ಬಂದಿದೆ. ಸೊ ಇದನ್ನು ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೋಬೇಕು. ಸೊ ಸೋಸ್ಕೊಂಡು ಆದಮೇಲೆ ಟೈಟಾಗಿ ಅದಕ್ಕೆ ಗಂಟು ಕಟ್ಟಬೇಕು. ಟೈಟಾಗಿ ಗಂಟು ಕಟ್ಟಿದ್ಮೇಲೆ ಅದ್ರ ಮೇಲ್ಗಡೆ ಒಂದು ವೆಯ್ಟ್ ಇರೋದನ್ನ ಏನಾದರೂ ಇಡಬೇಕು. ಅಂದರೆ ನೀರೆಲ್ಲ ಅದರೊಳಗಿರೋದು ಆಚೆ ಬರುತ್ತೆ. ಪನ್ನೀರಲ್ಲಿ ಏನಾದರೂ ನೀರು ಉಳಿದಿದ್ರೆ ಅದು ಆಚೆ ಬರುತ್ತೆ. ಸೊ ಅದಾದಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಅದಕ್ಕೆ ನಾನು ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ನಮ್ಮ ಮನೇಲಿ 2 ದೊಡ್ಡ ಈರುಳ್ಳಿ ಇತ್ತು. ಸೊ ನಾನು 2 ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಮೀಡಿಯಮ್ ಸೈಜ್ ಇದ್ದರೆ ನೀವು 3 ಆನಿಯನ್ಸ್ನ ಯೂಸ್ ಮಾಡ್ಬೋದು. ಅದನ್ನು ಫುಲ್ ಗೋಲ್ಡನ್ ಕಲರ್ ಬರೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಆನಿಯನ್ ಎಲ್ಲ ಫ್ರೈ ಆದಮೇಲೆ ಅದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ 2 ಪಲಾವ್ ಎಲೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಸೊ ನಾನಿಲ್ಲಿ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. 3 ಟೊಮೆಟೊ ತೊಗೊಂಡಿದ್ದೀನಿ, ಚಿಕ್ಕ ಸೈಜ್ ಇರೋ ಟೊಮೆಟೊ. ಸೊ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಂದರೆ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಹಾಕಿರ್ತೀವಲ್ವ, ಅದು ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ತಿರ್ಬೇಕು. ಆ್ಯಂಡ್ ಎಣ್ಣೆ ಬಿಡಬೇಕು. ಎಣ್ಣೆ ಎಲ್ಲ ಬಿಟ್ಟ ಮೇಲೆ 1/2 ಟೇಬಲ್ ಸ್ಪೂನ್ ಖಾರ ಪುಡಿ, 1/2 ಟೇಬಲ್ ಸ್ಪೂನ್ ಅರಿಶಿಣ, 1 ಟೇಬಲ್ ಸ್ಪೂನ್ ಧನಿಯಾ ಆ್ಯಡ್ ಮಾಡಬೇಕು. ಅದನ್ನೆಲ್ಲ ಮಿಕ್ಸ್ ಮಾಡಿ ನೆಕ್ಸ್ಟ್ ಆನಿಯನ್ ಪೇಸ್ಟ್ ಹಾಕಬೇಕು. ಸೊ ಆವಾಗಲೇ ನಾವು ಆನಿಯನ್ ಎಲ್ಲ ಹುರಿದಿಟ್ಕೊಂಡು ಪೇಸ್ಟ್ ಮಾಡಿರ್ತೀವಲ್ವ, ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಫುಲ್ ನೀಟಾಗಿ ಫ್ರೈ ಮಾಡಬೇಕು. ಸೊ ಅದು ಎಣ್ಣೆ ಬಿಡುತ್ತೆ. ಎಣ್ಣೆ ಬಿಟ್ಟಾದಮೇಲೆ ಅದಕ್ಕೆ ನೀರು ಆ್ಯಡ್ ಮಾಡಬೇಕು. ಸೊ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಅಷ್ಟು ನೀರನ್ನ ಆ್ಯಡ್ ಮಾಡಿ. ಇಲ್ಲಿ ನಾನು ರಾಜ್ಮಾ ಬೇಯಿಸ್ಕೊಂಡಿದ್ದೀನಲ್ಲ, ಆ ನೀರನ್ನೇ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ಆ್ಯಡ್ ಮಾಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಉಪ್ಪು ಹಾಕಿ, ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕಿ. ಯಾಕಂದರೆ ನಾವು ರಾಜ್ಮಾ ಬೇಯಿಸುವಾಗೂ ನಾವು ಸಾಲ್ಟ್ ಹಾಕಿರ್ತೀವಿ. ಸೊ ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಈಗ ಇದಕ್ಕೆ ರಾಜ್ಮಾ ಆ್ಯಡ್ ಮಾಡಬೇಕು. ಆವಾಗಲೇ ಬೇಯಿಸಿಟ್ಕೊಂಡಿದ್ದೆಲ್ಲ ರಾಜ್ಮಾನ ಆ್ಯಡ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಸೊ ಪನ್ನೀರ್ನ ಆ್ಯಡ್ ಮಾಡಬೇಕು. ಪನ್ನೀರ್ನ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಗರಂ ಮಸಾಲ ಹಾಕಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಆದಮೇಲೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೋಬೇಕು. ಆ್ಯಂಡ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಫೈನಲಿ ಪನ್ನೀರ್ ರಾಜ್ಮಾ ಮಸಾಲ ಇಸ್ ರೆಡಿ ಟು ಈಟ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಬೈ ಗೈಸ್.